ಕರ್ನಾಟಕ ರತ್ನ ಅಭಿಮಾನಿಗಳ ಪಾಲಿನ ಅಣ್ಣವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ, ಹೇಳೋದಕ್ಕೆ ತುಂಬ ವಿಷಯಗಳು ಇರ್ತವೆ ಕೂಡ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಊಟದ ಸೀಕ್ರೆಟ್ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದೆ. ಅದನ್ನು ಹೇಳಿರೋದು ಸ್ವತಃ ಪಾರ್ವತಮ್ಮ ರಾಜ್ಕುಮಾರ್ ಅವರೇ. ಆ ಒಂದು ವಿಡಿಯೋ ನೋಡಿದ ಮೇಲೆ ಅಭಿಮಾನಿಗಳು ಎಷ್ಟೊಂದು ರೀತಿಯಲ್ಲಿ, ಅಂದರೆ ವಿಭಿನ್ನ ರೀತಿಗಳಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಷ್ಟು ದಿನ ನಾವು ಅಂದುಕೊಂಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಂಸಾಹಾರವನ್ನು ಮಾತ್ರ ಪ್ರೀತಿಸ್ತಾರೆ, ಮಾಂಸಾಹಾರವನ್ನು ಮಾತ್ರ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅಂತ. ಆದರೆ ಪಾರ್ವತಮ್ಮನವ್ರು ಹೇಳಿರುವಂತಹ ವಿಡಿಯೋ ನೋಡಿದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ, ಸಮಸ್ತ ಕನ್ನಡಿಗರಿಗೆ ಒಂದು ವಿಷಯ ಅರ್ಥ ಆಗಿದೆ. ಅದೇನೆಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಂಸಾಹಾರವನ್ನು ತುಂಬ ಇಷ್ಟಪಟ್ಟು ಸೇವಿಸ್ತಾ ಇದ್ದರು. ಅದೇ ರೀತಿ ಅವರು ಸಸ್ಯಾಹಾರವನ್ನು, ಅಂದರೆ ಶಾಕಾಹಾರವನ್ನು ಕೂಡ ತುಂಬಾ ಇಷ್ಟಪಟ್ಟು ಸೇವಿಸ್ತಾ ಇದ್ದರು. ಅದನ್ನು ಸ್ವತಃ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಆ ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಪಾರ್ವತಮ್ಮ ರಾಜ್ಕುಮಾರ್ ಆ ವಿಷಯದ ಬಗ್ಗೆ ಹೇಳಿದ್ದೇನೆಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾನ್ಯವಾಗಿ ಮಾಂಸಾಹಾರವನ್ನು ಇಷ್ಟಪಡೋದು ಹೌದು, ಅವರು ಮಾಂಸಾಹಾರವನ್ನು ಇಷ್ಟಪಟ್ಟು ತಿಂತಿದ್ದು ಹೌದು. ಆದರೆ ಹಬ್ಬಗಳಲ್ಲಿ ಮತ್ತು ಅವರು ಹುಟ್ಟುಹಬ್ಬದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮನೆಗೆ ಯಾರಾದರೂ ಬಂದಾಗ ಅವರು ಸಸ್ಯಾಹಾರವನ್ನು ತುಂಬ ಇಷ್ಟಪಡ್ತಾ ಇದ್ದರು. ಅದರಲ್ಲೂ ಮುಖ್ಯವಾಗಿ ಅವರ ಹುಟ್ಟುಹಬ್ಬದ ದಿನ ಅವರಿಗೆ ಕೋಸಂಬರಿಯನ್ನು ಮಾಡ್ತಾ ಇದ್ದೆ. ಕಾರಣ ಅವರಿಗೆ ಕೋಸಂಬರಿ ತುಂಬ ಇಷ್ಟ ಆಗಿತ್ತು. ಹಾಗೆಯೇ ಹಬ್ಬದ ದಿನ ಮಾಡುವಂಥ, ಅದು ಹುಟ್ಟುಹಬ್ಬ ಇರಲಿ ಅಥವಾ ಬೇರೆ ಯಾವುದೇ ಹಬ್ಬದ ದಿನ ಇರಲಿ, ಆವಾಗ ಮಾಡುವಂಥ ಒಂದು ಒಬ್ಬಟ್ಟಿದೆಯಲ್ಲ, ಆ ಒಬ್ಬಟ್ಟಿನ ಬೇಳೆ ಸಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತುಂಬ ಇಷ್ಟ ಆಗಿತ್ತಂತೆ. ಆ ಕಾರಣಕ್ಕೆ ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಇದ್ದಾಗ ಒಬ್ಬಟ್ಟು ಮಾಡಿದರೆ ಆ ಒಬ್ಬಟ್ಟಿನ ಬೇಳೆ ಸಾರನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು. ಅದನ್ನು ರಾಜ್ಕುಮಾರ್ ಅವರು ತುಂಬ ಇಷ್ಟಪಟ್ಟು ತಿಂತಾಯಿದ್ರಂತೆ. ಈ ಒಂದು ಊಟದ ಸೀಕ್ರೆಟನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಹಾಗಾಗಿ ಇಷ್ಟು ದಿನ ಏನು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಯಾವುದೇ ಒಂದು ಮಾತುಕತೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟಪಟ್ಟು ತಿಂತಾ ಇದ್ದಿದ್ದು ಮಾಂಸಾಹಾರ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದರ ಬದಲು ಈಗ ಎಲ್ಲ ಅಭಿಮಾನಿಗಳಿಗೆ, ಸಮಸ್ತ ಕನ್ನಡಿಗರಿಗೆ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗಿದ್ದೇನೆಂದರೆ, ಡಾಕ್ಟರ್ ರಾಜ್ಕುಮಾರ್ ಮಾಂಸಾಹಾರವನ್ನು ಇಷ್ಟಪಡ್ತಾಯಿದ್ರು. ಅದೇ ರೀತಿಯಲ್ಲಿ ಅವರು ಸಸ್ಯಾಹಾರವನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಅದರಲ್ಲೂ ಕೂಡ ಅವರಿಗೆ ಇಷ್ಟವಾದ ಸಸ್ಯಾಹಾರದಲ್ಲಿ ಅವರಿಗೆ ಇಷ್ಟವಾದ ತಿನಿಸು ಅಂತಂದರೆ ಅದು ಕೋಸಂಬರಿ ಹಾಗೂ ಒಬ್ಬಟ್ಟಿನ ಬೇಳೆ ಸಾರು. ಈ ವಿಷಯ ಈ ಒಂದು ವಿಡಿಯೋ ಮೂಲಕ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದೀಗ ಟ್ರೆಂಡಾಗಿ, ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಟ್ರೆಂಡಾಗಿ ಅವರ ಅಭಿಮಾನಿ ವಲಯದಲ್ಲಿ ಓಡಾಡ್ತಾ ಇದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಊಟದ ಸೀಕ್ರೆಟು. ಇದನ್ನು ರಿವೀಲ್ ಮಾಡಿದ್ದು ತುಂಬ ವರ್ಷಗಳ ಮೊದಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.